ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶಿವಶಕ್ತಿ ಬ್ಲಾಗ್ಸ್. ಇವತ್ತು ನಾವು ಸಿಂಪಲ್ ಆಗಿ ಎಗ್ ಮಸಾಲ ಮಾಡೋದು ಹೇಗೆ ಅಂತ ನೋಡುವ. ಮೊಟ್ಟೆ ಇಷ್ಟಪಡೋರು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಮೊಟ್ಟೆ ಮಸಾಲ ರೆಸಿಪಿ. ಮನೆಯಲ್ಲಿ ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮೊಟ್ಟೆ ಮಸಾಲ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕೊತಿದ್ದೀನಿ. 1 ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕೋದ್ರಿಂದ ಮೊಟ್ಟೆ ಮಸಾಲದ ಟೇಸ್ಟ್ ಚೆನ್ನಾಗಿರ್ತದೆ. ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ 8 ರಿಂದ 10 ಗೋಡಂಬಿ ಹಾಕೊತಿದ್ದೀನಿ. ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊತಿದ್ದೀನಿ. ಹಾಕೊಂಡು ಫ್ರೈ ಮಾಡ್ಕೊತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅಂದರೆ ಸ್ಟವ್ ಆನ್ ಇಲ್ಲ, ಸ್ಟವ್ ಆಗಲೇ ಆಫ್ ಮಾಡಿದ್ದೀನಿ. ಈ ಹಸಿ ಮಸಾಲೆ ಸ್ಮೆಲ್ ಇರೋದಿಲ್ಲ ಹೀಗೆ ಫ್ರೈ ಮಾಡಿದ್ರೆ. ಈಗ ತಣ್ಣಗಾಗಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲೆನ ಹಾಕೊಂಡು ರುಬ್ಕೊತೀನಿ. ತರಿಯಾಗಿ ಅಲ್ಲದೆ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಸಾಲೆನ. ಮಸಾಲೆ ರುಬ್ಬಿದ್ದಾಯ್ತು. ಈಗ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ನೋಡುವ. ಮತ್ತು ಅದೇ ಕಡಾಯಿಗೆ ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೊತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ 1 ಈರುಳ್ಳಿ ಹಾಕೊಂಡಿರ್ತೀವಿ ಮಸಾಲೆ ರುಬ್ಬೋದಕ್ಕೆ. ಈಗ ಇನ್ನೊಂದು ಈರುಳ್ಳಿ ಹಾಕೊತಿದ್ದೀನಿ. ಜೊತೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೋಬೇಕು. ಪುದೀನ ಸೊಪ್ಪು ಸೇರಿಸೋದ್ರಿಂದ ಸಾಂಬಾರ್ ಫ್ಲೇವರ್ ಚೆನ್ನಾಗಿರ್ತದೆ. ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅವಾಗಲೇ ಸಾಂಬಾರಿಗೆ ಟೇಸ್ಟ್ ಜಾಸ್ತಿ. ಈಗ 1 ಕಡ್ಡಿ ಕರಿಬೇವು ಹಾಕೊತಿದ್ದೀನಿ. ಕರಿಬೇವು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕೋಬೇಕು. ರುಬ್ಬಿಟ್ಟಿರೋ ಮಸಾಲೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಎಗ್ ಮಸಾಲ 2 ಟೇಬಲ್ ಸ್ಪೂನ್ ಅಷ್ಟು ಎಗ್ ಮಸಾಲ ಹಾಕೊತಿದ್ದೀನಿ. ಎಗ್ ಮಸಾಲ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿರ್ತದೆ. ಸುತ್ತ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲಾನ.
ಸೇರಿಸ್ಕೋಬೇಕು. ನಾವು ಆಗಲೇ ರುಬ್ಬಿರ್ತೀವಲ್ಲ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕೋಬೇಕು. ನಿಮಗೆ ಮಸಾಲೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ತುಂಬ ದಪ್ಪನೂ ಮಾಡಬೇಡಿ, ಸ್ವಲ್ಪ ನೀರಾಗೂ ಮಾಡಬೇಡಿ. ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಕುದಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮಸಾಲೆ ಕುದಿಯೋಕೆ ಇಡ್ತಿದ್ದೀನಿ. 5 ನಿಮಿಷ ಆದಮೇಲೆ ಮಸಾಲೆ ಕುದೀತಿದೆ ನೋಡಿ, ಚೆನ್ನಾಗಿ ಕುದೀತಿದೆ. ಈಗ ಮೊಟ್ಟೆ ಹಾಕೊಳ್ಳೋಣ. ನಾನು ಇಲ್ಲಿ 5 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆನ ಒಡೆದು ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಬೇಯಿಸಿ ಬೇಕಾದ್ರೂ ಹಾಕೋಬಹುದು ಮೊಟ್ಟೆನ, ಆದರೆ ಒಡೆದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಎಷ್ಟು ಮಸಾಲಕ್ಕೆ 5 ಮೊಟ್ಟೆ ಅಲ್ಲ, ಒಂದು 6-7 ಮೊಟ್ಟೆನೂ ಹಾಕೋಬಹುದು. ಆದರೆ ನನಗೆ 5 ಮೊಟ್ಟೆ ಸಾಕಾಗ್ತದೆ, ಅದಕ್ಕೆ ನಾನು 5 ಮೊಟ್ಟೆ ಹಾಕೊಂಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಕುದಿಸ್ತಿದ್ದೀನಿ. ಈಗ ನೋಡಿ ಒಂದು 5-6 ನಿಮಿಷ ಕುದ್ದಿದೆ, ಆದರೆ ಮೊಟ್ಟೆ ಇನ್ನೂ ಬೇಯೋದಿದೆ ಅಂತ ಅನಿಸ್ತಿದೆ. ನೋಡ್ತಾ ಇರ್ಬೋದು ನೀವು, ಮೊಟ್ಟೆ ಅಷ್ಟೊಂದು ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕು. ಅದಕ್ಕೆ ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ತೀನಿ ನಾನು. ಈಗ ಮೊಟ್ಟೆ ಸಾಂಬಾರು ಚೆನ್ನಾಗಿ ಕುದ್ದು ಮೊಟ್ಟೆ ಬೆಂದು ರೆಡಿ ಆಗಿದೆ. ಸಾಂಬಾರು ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಸು ಇದೆ, ಚೆನ್ನಾಗಿ ರೆಡಿ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಗ್ ಮಸಾಲ ರೆಡಿ ಆಗಿಬಿಡ್ತದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಅನ್ನ ಮತ್ತು ಪರೋಟ, ಚಪಾತಿ ಇದೆಲ್ಲದ್ರ ಜೊತೆ ತಿನ್ಬೋದು ನಾವು ಎಗ್ ಮಸಾಲಾನ. ಮತ್ತು ಹೊಸದಾಗಿ ಅಡುಗೆ ಯಾರ್ಯಾರು ಕಲಿತಿದ್ದೀರಾ ಅವರಿಗೆಲ್ಲ ಈ ಎಗ್ ಮಸಾಲ ರೆಸಿಪಿ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಮಾಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.